ಜಮೀನುಗಳಲ್ಲೇ ಮೋಟಾರ್ ಕಳವು ಮಾಡಿದ್ದ ಇಬ್ಬರನ್ನ ಪೊಲೀಸರಿಗೆ ನೀಡಿದ ಗ್ರಾಮಸ್ಥರು. ಚಾಮರಾಜನಗರ ಸಂತೆಮರಹಳ್ಳಿ ಸಮೀಪದ ಬಾನಹಳ್ಳಿ ಗ್ರಾಮದ ಮಹೇಶ್ ಎಂಬುವವರ ಜಮೀನಿನಲ್ಲಿ ಸಬ್ ಮರ್ಸಿಬಲ್ ಮೋಟಾರ್ ಕಳ್ಳತನ ಮಾಡಿದ ಇಬ್ಬರನ್ನ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿರುವ ಘಟನೆ ನಡೆದಿದೆ. ಬಾನಹಳ್ಳಿ ಗ್ರಾಮದ ಜಮೀನಿನಲ್ಲಿ ಇಡಲಾಗಿದ್ದ ಸಬ್ ಮರ್ಸಿಬಲ್ ಮೋಟಾರ್ ಅನ್ನ ರಾತ್ರೋರಾತ್ರಿ ಮೂರ್ತಿ ಸನ್ ಆಫ್ ಮಾದಯ್ಯ ಹಾಗೂ ಚಂಗಚಹಳ್ಳಿ ಗ್ರಾಮದ ನಿಂಗರಾಜು ಎಂಬ ವ್ಯಕ್ತಿಗಳು ಸೇರಿ ಮಾಡಿರುವ ಘಟನೆ ಎಂದು ಅನುಮಾನ ಬಂದು ಅದೇ ಗ್ರಾಮದ ಮೂರ್ತಿ ಎಂಬಾತನನ್ನ ವಿಚಾರಿಸಿದಾಗ ನಾನೇ ಕಳ್ಳತನ ಮಾಡಿ ಚಂಗಚಹಳ್ಳಿಯ ಚಂದ್ರಶೇಖರ್ ಅವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಚಂಗಚಳ್ಳಿ ನಿಂಗರಾಜುವಿಗೆ ಕೊಡುತ್ತಿದ್ದೆ ಎಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾನೆ. ಬಾನಹಳ್ಳಿಯ ರೈತರು ಹಾಗೂ ಗ್ರಾಮಸ್ಥರು ಸೇರಿ ಪೊಲೀಸರಿಗೆ ಮಾಹಿತಿ ನೀಡಿ ಇಬ್ಬರನ್ನ ಪೊಲೀಸರ ವಶಕ್ಕೆ ನೀಡಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದರು. ಬಾನಹಳ್ಳಿ ರೈತ ಮಹೇಶ್ ರವರು ಮಾತನಾಡಿ, ಈ ಹಿಂದೆಯೂ ಗ್ರಾಮದ ಹಲವಾರು ಜಮೀನಿನಲ್ಲಿ ಇದೇ ರೀತಿ 8 ಸಬ್ ಮರ್ಸಿಬಲ್ ಕಳುವಾಗಿದೆ. ಆದರೆ ಪದೇ ಪದೇ ಇಂತಹ ಘಟನೆ ಸಂಭವಿಸಿದ ಕಾರಣ ಅನುಮಾನ ಬಂದ ಕೂಡಲೇ ಮೂರ್ತಿ ಎಂಬುವರನ್ನ ಹಿಡಿದು ಕೇಳಿದಾಗ ಸತ್ಯ ಹೊರಹಾಕಿದ್ದಾನೆ. ಆವಾಗ ಪೊಲೀಸರಿಗೆ ಇವರನ್ನ ಒಪ್ಪಿಸಲಾಯಿತು. ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಸಲ್ಲಿಸಲಾಗಿದೆ. ತಾಲೂಕು ಚಾಮರಾಜನಗರ ಜಿಲ್ಲೆ ಬಾನಹಳ್ಳಿ ಗ್ರಾಮ 26ನೇ ತಾರೀಕು ಸಂಜೆ 6 ಗಂಟೆಗೆ ಮೋಟ್ರ್ ಮಡಗಿದ್ವಿ. 9 ಗಂಟೆ ಅಷ್ಟೊತ್ತಿಗೆ ಕಳುವಾಯಿತು ಮೋಟ್ರು ಕಳುವಾಗಿ ಅಕ್ಕಪಕ್ಕ ಜಮೀನುಗಳನ್ನೆಲ್ಲ ವಿಚಾರಣೆ ಮಾಡಿ ನಾನು ಹೋಯ್ತಲ್ಲ ಬಿಡುವಂತ ಸುಮ್ಮನೆ ಇದ್ದೆ. ತಿರ್ಗಾ ನೈಟು ಬಂದು ಅದೇ ಜಾಗನೆಲ್ಲ ಎನ್ಕ್ವೈರಿ ಮಾಡಿ ನಾನು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಹುಡುಕ್ದಾಗ ಸಿಕ್ಕಲಿಲ್ಲ. ಅದೇ ರೀತಿ ನಮ್ಮ ಊರಲ್ಲಿ ಒಂದು 8 ಮೋಟ್ರು ಖಾಲಿಯಾಗಿರೋದಕ್ಕೆ ಇದೇ ರೀತಿ ಆಗುತ್ತೆ ಅಂತ ನಾನು ನೆನ್ನೆಯಿಂದ ಊಟ ತಿಂಡಿ ಬಿಟ್ಟು ತಲೆ ಕೆಡಿಸ್ಕೊಂಡು ಒಬ್ಬನ ಮೇಲೆ ಅನುಮಾನ ಇತ್ತು. ಅವನು ನಾನು ಬಗೆಹರಿಸಿದೆ. ಚಂಚಳ್ಳಿ ಅವರು ಬಂದು ಒಂದು 20 ಎಕರೆ ಜಮೀನು ತೆಗೆದಿದ್ದಾರೆ. ಅವರು ಯಾವುದೋ ಒಂದು ಗೌರ್ಮೆಂಟ್ ವೃತ್ತಿಲಿದ್ದಾರೆ. ಅವ್ರ ತಮ್ಮನಾದಂಥ ನಿಂಗರಾಜು ಅವ್ರಿಗೆ ಶಾಮೀಲ್ ಆಗಿದ್ದಾನೆ. ನಮ್ಮೂರ ಗ್ರಾಮದ ಮಾದಯ್ಯನ ಮಗ ಮೂರ್ತಿ ಅವನು ಶಾಮೀಲ್ ಆಗಿದ್ದಾನೆ. ಅವನನ್ನು ನನ್ನ ಪೊಲೀಸ್ನವ್ರಿಗೆ ಹಿಡ್ಕೊಡ್ಬೇಡಿ, ನಾನು ಮೋಟ್ರ್ ನಿಮಗೆ ಕೊಡ್ತೀನಿ ಅಂತ ಅವನು. ಆಯಿತು, ನಾನು ಹಿಡ್ಕೊಡಲ್ಲ ಕೊಡಪ್ಪ ಅಂತಂದೆ. ತಿರ್ಗಾ ಕೇಳಿದಾಗ ಏನು ಮಾಡ್ದೆ, ಇವ್ರನ್ನ ಚಂಚಳ್ಳಿ ನಿಂಗರಾಜ್ ಅವ್ರನ್ನ ಕೇಳೋನು, ಅವ್ರಿಗೆ 2,000 ಕೊಡ್ಬಿಡಿ ಕೊಡ್ತಾರ ಅಂತ ಅದನ್ನು ಹೇಳ್ದ. ಈಗ ನಮ್ಮೂರಲ್ಲಿ ನನ್ನ ರೀತಿ 10 ಜನ ಮೋಟ್ರ್ ಕಳ್ಕೊಂಡಿದ್ದಾರೆ. ಅದಕ್ಕೆ ಸಮಸ್ಯೆನ ಈಗೇನಪ್ಪ ಅಂದ್ರೆ ನಮ್ಮ ಅರಸಕ ಠಾಣೆಯವರು ನಮ್ಗೆ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು. ಈಗ ರೈತರು ಬಡವರು ಬಗ್ಗರು ಮೋಟ್ರು ಮತ್ತು ಮಾವುಟಿ ಗುದ್ದಿ ಅಲ್ಲೇ ಮಡ್ಬಿಟ್ಟು ಬರ್ತಾರೆ. ಇವು ಇದೇ ರೀತಿ ಕದ್ದು ಮಾರ್ಕಂದ್ರೆ ಯಾರು ಹೊಣೆ ಆಗ್ತಾರೆ? ಈಗ ಅನುಮಾನ ಬಂದಿತ್ತು, ಅವನ್ನ ನಾವು ರೆಡ್ ಹ್ಯಾಂಡಾಗಿ ಹಿಡಿದ್ನು, ಕೊಡ್ತೀನಿ ಬನ್ನಿ ಅಂತ ಹೇಳ್ದ, ಬಾಯಿ ಬಿಡಲಿಲ್ಲ. ಈಗ ಆಲ್ರೆಡಿ ನಿಂಗರಾಜು ಮತ್ತು ಮೂರ್ತಿ ಅವರಿಬ್ಬರೂ ನಾವು ಮೋಟ್ರ್ ಕದ್ದಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅಲ್ಲಿ ಆಲ್ರೆಡಿ ನಮ್ಮೂರಲ್ಲಿ 8ರಿಂದ 10 ಮೋಟ್ರ್ಗಳನ್ನು ಕದ್ದಿದ್ದಾರೆ. ಅಂದರೆ ನಾವೇ ಕದ್ದಿದ್ದೀವಿ, ನಾವೇ ಮಾಡಿದ್ದೀವಿ, ನಾವೇ ಸಾಕ್ಸಿದ್ದೀವಿ, ನಗರ ಸಾಬ್ರಿಗೆ ಮಾರ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಗರ ಯಾವುದೋ ಒಂದು ಸಾಬ್ರಿಗೆ ಇವರು ಮಾರ್ತಾ ಇದ್ದಾರೆ 8 ಮೋಟ್ರು 10 ಮೋಟ್ರು. ಇವ್ರೇನಾಗದೆ ಅಂದರೆ ನಿಂಗರಾಜು ಅವರು ಒಬ್ಬ ನಿವೃತ್ತಿ ಅದು ಅಧಿಕಾರ ತಮ್ಮ ಇರ್ಬೋದು. ಇದ್ರೂ ಅವರು ಇವನಿಗೆ 150 ಕುಡಿಯೋಕ್ಕೋಸ್ಕರ ಕೇಬಲ್ ಕಟ್ ಮಾಡಿಸೋದು, ಮೋಟ್ರೇ ತಗ್ಸೋದು, ಇದೆಲ್ಲ ಮಾರಿ ಇವರು ಸ್ಮಗಲ್ ಮಾಡ್ತಾ ಇದ್ದಾರೆ. ಅವರು ದೊಡ್ಡ ರೈತರಿಗೆ ಅನಾಹುತ ಮಾಡ್ತಾ ಇದ್ದಾರೆ ಇವರು. ಇದನ್ನು ನಾನು ನಿನ್ನೆಯಿಂದಲೇ ಪರಿಶೀಲನೆ ಮಾಡಿ ನಾನು ಈಗ ನಮ್ಮೂರ ಗ್ರಾಮದ ಎಲ್ಲ ಮುಖಂಡರನ್ನು ಕರೆಸಿ ನಾನು ಬಂದಿರೋದು. ಈಗ ಆಲ್ರೆಡಿ ನಮಗೆ 8 ಮೋಟ್ರು ನಮಗೆ ರೈತರಿಗೆ ಕೊಡಿಸ್ಕೊಡ್ಬೇಕು ಅಂತ ಮಾಡಿ ಪೊಲೀಸ್ ಸ್ಟೇಷನ್ ಬಂದು ದೂರು ಕೊಡ್ತಿದ್ದಾರೆ ಸರ್. ಇವಾಗ ಅವರು ಸಬ್ ಇನ್ಸ್ಪೆಕ್ಟರ್ ಸಿಕ್ಕು ಮಾತಾಡಿದ್ರೆ ಏನು ಬರುತ್ತೆ? ಇನ್ನೂ ಏನಿಲ್ಲ ಸರ್, ಇನ್ನೂ ಕೊಟ್ಟಿಲ್ಲ. ಈಗ ಆಲ್ರೆಡಿ ಅವ್ರನ್ನ ನಮ್ಗೆ ಅನುಮಾನ ಬಂತು. ಬಾನಹಳ್ಳಿಲಿ ಅನುಮಾನ ಬಂದಾಗಲೇ ನಾವು ಅವ್ರನ್ನ ವೀಕ್ಷಣೆ ಮಾಡಿದ್ವಿ. ಊರವರೆಲ್ಲ ಕರೆದು ಬನ್ನಿ ಮೋಟ್ರ್ ಕೊಡ್ಬಿಡ್ತೀನಿ, ನನ್ನ ಪೊಲೀಸ್ ಸ್ಟೇಷನ್ ಕೊಡಬೇಡಿ, ನನ್ನ ಮೇಲೆ ಏನು ಅಪಾದನೆ ಮಾಡಬೇಡಿ, ಪೊಲೀಸ್ ಸ್ಟೇಷನ್ ಕೊಡಬೇಡಿ ಅಂತ ಹೇಳಿದ್ ನಾವು. ಆಯ್ತು ಮೋಟ್ರ್ ಕೊಡ್ಬಿಡೆ ಏನಂದ, ನಾನು ನಿನ್ನ ಬಿಡ್ಬಿಡ್ತೀನಿ ಅಂತಂದು ಅಲ್ಲಿ ಮೋಟ್ರ್ ಕೊಡಲಿಲ್ಲ. ಅಲ್ಲಿ ಮೋಟ್ರು ಆಲ್ರೆಡಿ ಆ ಓನರ್ ಮನೇಲೇ ಇದೆ. ಅಲ್ಲಿಗೆ ಬೀಗ ತೆಗಿಸ್ತು, ಅಲ್ಲಿಂದ ಅವರು ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಇದೇ ಒಂದು ದೊಡ್ಡ ಅನಾಹುತ ಆಗಿದೆ. ಬಾನಹಳ್ಳಿಲಿ ಆಲ್ರೆಡಿ ಪರಿಶೀಲನೆ ಮಾಡಬೇಕಿದ್ದಲ್ಲ ಪೊಲೀಸ್ನವರು. ಆಗಲಿಲ್ಲ ಅಂದರೆ SP ಗಂಟೆ ಹೋಯ್ತೀವಿ. ಈಗ ಆಗಲಿಲ್ಲ ಅಂದರೆ ಮುಂದೂಡ ಕ್ರಮ ಮಾಡ್ಕೊಂಡು ನಾವು TV ಸಮಯ ನ್ಯೂಸ್ ಪ್ರತಿಯೊಂದಕ್ಕೂ ಈಗೇನು ವಾಟ್ಸಪ್ ಫೇಸ್ಬುಕ್ ಪ್ರತಿಯೊಂದು ಅದ ನಾವೆಲ್ಲಕ್ಕೂ ನಾವು ಮಾಡ್ಕೊ ಹೋಗ್ತಾ ಇರ್ತೀವಿ. ನಮ್ಗೆ ಮಾಧ್ಯಮ ಮಿತ್ರದವ್ರೆ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈಗ ಆಲ್ರೆಡಿ ರೈತರು ಹೆಂಡತಿ ಮಕ್ಕಳು ಬಿಟ್ಬಿಟ್ಟು ದಿನ ಹೊಲದಲ್ಲೇ ಮನೆ ಕಳಕಾದ. ಒಂದಿಡಿ ಅನ್ನ ಬೆಳಿಬೇಕಾದ್ರು ರೈತರಿಗೆ ಅವಂದಾದಂಥ ಕಷ್ಟವಾದ. ಅವ್ರಿಗೆ ಏನಾಗಿದೆ ಅಂದ್ರೆ ಅವ್ರನ್ನ ಅಧಿಕಾರ ಇದ್ದಾರೆ, ಇನ್ಫಾರ್ಮೇಶನ್ ಇದೆ, ಅವ್ರು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡಿ. ಈಗ ನನಗೊಬ್ರಿಗೆ 15,000 ಕೊಡ್ಬಿಡ್ತಾರೆ ಕಣ್ರಿ. 10 ಜನಕ್ಕೆ 15,000 ಯಾರು ಕೊಟ್ಟರು ಮೋಟ್ರಗ? ಯಾರು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು? ದುಡ್ಡು ಕೊಡ್ತೀನಿ ಅಂತ ಹೇಳಿರೋದು ಈಗ ಅವ್ರ ಅಣ್ಣ ಪಾರ್ಟಿ ಕಡೆಯವರು, ನಿಂಗರಾಜ್ ಅವ್ರ ಪಾರ್ಟಿ ಕಡೆಯವರು ಹೆಸರು. ಈಗ ನನ್ನೊಂದು ಮೋಟ್ರಿಗೆ ಪರಿಹಾರ ಕೊಡ್ಬಿಡ್ತಾರೆ. ನಾನು ಈಸ್ಕೊತೀನಿ, ಮನೆಗೆ ಹೋಗ್ತೀನಿ. ನಾನು ಸ್ವತ್ತು ಜನಕ್ಕೆ ಊತಾಕೋರು ನನ್ನ ಬಾನಹಳ್ಳಿ ಜನ. ಇನ್ಯಾರು ಬಂದು ಊತಾಕಲ್ಲ, ಬಾನಹಳ್ಳಿ ಜನ ಊತಾಕೋದು. ಈಗ ನನಗೆ ಒಬ್ಬನ ಮೋಟ್ರಿಂದ 10 ಜನಕ್ಕೂ ಮೋಟ್ರ್ ಕೊಡಿಸ್ಬೇಕು ಅವರು.
ಪರಿಶೀಲನೆ ಇವರೇ ಮಾಡ್ತಾ ಇರೋದು. ಇವ್ರು ಏನಾಗಿದೆ ಅಂತ ಇವರು ಏನಕ್ಕೆ ದೊಡ್ಡವರು ಇವರು. ಈಗ ನಿಮ್ಗೆ ಮೋಟ್ರು ಕೊಡಿಸ್ರೆ ಸಾಕಿಲ್ಲ, ಅವ್ರಿಗೆ ಕಾನೂನಾತ್ಮಕ ಕ್ರಮ ಆಗ್ಬೇಕಾ? ಕಾನೂನಿಂದ ಕ್ರಮ ಆಗ್ಬೇಕು ಸರ್. ಸಮರಿಸ್ಕೊಡಿ, ಮಾಧ್ಯಮದವರು ಸಮರಿಸ್ಕೊಡಿ. ಇದಕ್ಕೆ ಮಾಡಲ್ಲ. ಇದೇನಾಗಿದೆ ಅಂದ್ರೆ ದುಡ್ಡೇ ದೊಡ್ಡಪ್ಪ ಅನ್ನೋಕ್ಕಾಗಿದೆ ಸರ್. ಬಡವ್ರೆ, ಸಾವುಕಾರ್ರೆ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಸಂತೆಮರಹಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.